ಆಗೋಯ್ತು. ನಮ್ ಪ್ಲಾನ್ ಎಲ್ಲ ಸರ್ವನಾಶ ಆಗೋಯ್ತು. ಏನಾಯ್ತು ಚಂಚಲ? ಆ ಮ್ಯಾಗಿ ತಂಗಿನ ನನ್ನ ಹತ್ರ ಇಟ್ಕೊಂಡು ವೈದೇಹಿ ಬಗ್ಗೆ ತಿಳ್ಕೋಬೇಕು ಅನ್ಕೊಂಡೆ. ಮಧ್ಯದಲ್ಲಿ ಆ ಮ್ಯಾಗಿ ಫ್ರೆಂಡ್ ಬಂದು ಅವಳ ತಂಗಿನೂ ಕರ್ಕೊಂಡು ಹೊರಟೋದ. ವೈದೇಹಿ ಬಗ್ಗೆ ತಿಳ್ಕೊಳ್ಳೋ ಇದ್ದಿದ್ ಒಂದ್ ಚಾನ್ಸ್ ಕೂಡ ಹೊರಟೋಯ್ತು. ಈಗ ಮ್ಯಾಗಿ ಹೋಗಿ ದಶರಥ ರಾಮನ ಹತ್ರ ವೈದೇಹಿನೇ ನಿಮ್ ಸೋದ್ರ ಸೊಸೆ ಅಂತ ಹೇಳ್ಬಿಡ್ತಾಳೆ. ಓ ಅಷ್ಟೇನಾ? ಇದಕ್ಕಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಷ್ಟೇನೇನಾ? ಇಷ್ಟಕ್ಕೂ ನನ್ ಟೆನ್ಷನ್ ಏನು ಅಂತ ಅರ್ಥ ಆಗ್ತಿದ್ಯಾ? ವೈದೇಹಿ ಏನಾದ್ರೂ ನನ್ ಕೈಗೆ ಸಿಕ್ಕ್ರೆ ನನ್ ಸೇಡ್ನ ತೀರ್ಸ್ಕೊಳ್ಳೋದ್ರ ಜೊತೆಗೆ ದಶರಥ ರಾಮನಿಂದ ನನ್ ಮಗಳನ್ನೂ ನಾನ್ ಕರ್ಕೊಂಡ್ ಬರ್ಬೋದು. ಆದ್ರೆ ವೈದೇಹಿ ಸಿಗ್ಲಿಲ್ಲ. ಅವಳು ಎಲ್ಲಿದ್ದಾಳೆ ಅಂತನೂ ಗೊತ್ತಾಗ್ತಿಲ್ಲ. ನನಗ್ ಗೊತ್ತಿದೆ. ಗೊತ್ತಾ? ಎಲ್ಲಿದ್ದಾಳೆ? ಮಂತರ. ಯಾರಿವ್ರು? ವೈದೇಹಿನ ಚಿಕ್ಕದ್ರಿಂದ ನೋಡ್ಕೊಂಡ್ರಲ್ಲ, ಜಾನಕಿ ರಾಮ ಅವರಮ್ಮ. ಇವ್ರಿಗೆ ವೈದೇಹಿ ಬಗ್ಗೆ ಗೊತ್ತಿದೆ. ಹೇಳಿ ಅಮ್ಮ, ಎಲ್ಲಿದ್ದಾಳೆ ವೈದೇಹಿ? ಎಷ್ಟು ಹುಡುಕಿದ್ರು ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ಲ. ಮುಸ್ಕ್ ಹಾಕೊಂಡು ಓಡಾಡ್ತಿದ್ರೆ ಹೇಗ್ ಸಿಗ್ತಾಳೆ? ಇಷ್ಟ ದಿನ ನಮ್ ಕಣ್ಮುಂದೆ ಇದ್ದು ನಮ್ಗೆ ಚೆಲ್ಲಿ ಹಣ್ಣು ತಿನ್ಸಿದ್ಲು. ಇಷ್ಟಕ್ಕೂ ಎಲ್ಲಿದ್ದಾಳೆ ವೈದೇಹಿ? ದಶರಥ ರಾಮನ್ ಮನೇಲಿ. ಎಲ್ರೂ ದಶರಥ ರಾಮ ಅವರ ಸೋದರ ಸೊಸೆ ಜಾನಕಿ ಅಂತಿದ್ದಾರಲ್ಲ, ಅದು ಜಾನಕಿ ಅಲ್ಲ, ವೈದೇಹಿ. ಏನು? ಜಾನಕಿನೇ ವೈದೇಹಿನ? ಹೌದು. ಹೌದು, ಆ ಮುದ್ಕಿ ವೇಷದಲ್ಲಿದ್ದು ನಾನೇ. ನಂಬಿಕೆ ಬರ್ತಾ ಇಲ್ವಾ? ಬೇಕು ಅಂದ್ರೆ ಒಂದ್ಸರಿ ನೋಡಿ. ಏನಮ್ಮ ಜಾನಕಿ, ಚೆನ್ನಾಗಿದ್ಯಾ? ಯಾಕೆ ಇನ್ನೂ ನೆನಪಾಗ್ತಿಲ್ವಾ? ಅಕ್ಕ, ಏನ್ ಮಾಡ್ತಿದ್ಯಾ ಅಕ್ಕ? ಬೇಡ ಜಾನಕಿ, ನನಗ್ ಮಾತಾಡಕ್ ಬಿಡು. ಅಕ್ಕ, ಏನಾಗಿದೆ ನಿನ್ಗೆ? ನೀನ್ ಬಾ, ಹೇಳ್ತೀನಿ. ಜಾನಕಿ ಬಿಡು. ಇಷ್ಟು ದಿನ ನೀನ್ ಪಟ್ಟಿದ್ದ ಅವಮಾನ ಸಾಕು. ಇವತ್ತು ನಿಜ ಗೊತ್ತಾಗ್ಲೇಬೇಕು. ನಿಜನಾ? ಯಾವುದು ನಿಜ? ಆವಾಗ ಆಡಿದ ನಾಟಕನ ಮ್ಯಾನೇಜ್ ಮಾಡೋಕೆ ಇನ್ನೊಂದು ನಾಟಕನ? ಅಕ್ಕ, ಯಾಕೆ ಆತ್ರ? ನೀನ್ ಮೊದಲು ಹೊರಡು, ಹೇಳ್ತೀನಿ. ಅತ್ತೆ ಮಾವ, ನೀವ್ಯಾರು ಇವ್ರ ಮಾತನ್ನು ಕೇಳಿಸ್ಕೋಬೇಡಿ. ನನ್ ಸೋದರ ಸೊಸೆ ಅಲ್ಲ ಅನ್ನೋದೇ ನಿಜ. ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ನೀನ್ ಬಾ ಅಕ್ಕ. ಜಾನಕಿ ಬಿಡು. ಬಾ ಅಕ್ಕ. ಅಕ್ಕ ಬಾ. ಜಾನಕಿ ಬಾ ಅಕ್ಕ. ಬಿಡು ಬಿಡು.
ಹೇಳಿರೋದ್ ಕೂಡ ನಿಜ ಅಲ್ಲ ಅತ್ತೆ. ಅದಕ್ಕೆ ಜಾನಕಿ ಕರ್ಕೊಂಡ್ ಹೋದ್ಲು. ಅಕ್ಕ ಪ್ಲೀಸ್ ಪ್ಲೀಸ್ ಕೈ ಬಿಡು. ಅಕ್ಕ ಬೇಡ ಅಕ್ಕ ಪ್ಲೀಸ್ ವೈದೇಹಿ, ಅಕ್ಕ ನನ್ ಮಾತ್ ಕೇಳು. ವೈದೇಹಿ, ಇವತ್ತು ಅವ್ರಿಗೆ ನಿಜ ಗೊತ್ತಾಗ್ಬೇಕು. ನನ್ನ ತಡಿಬೇಡ. ಅಕ್ಕ ಬಿಡು ಅಕ್ಕ. ಅಯ್ಯೋ ನಾನು ಹೇಳೋದು ಅಯ್ಯೋ ಅಕ್ಕ ಅಕ್ಕ ಬಾಗ್ಲು ತೆಗಿ ಅಕ್ಕ. ಎಲ್ಲ ಗೊತ್ತಿದ್ದು ಯಾಕೆ ಹೀಗ್ ಮಾಡ್ತಿದ್ಯಾ? ಈ ನಿಜದ ಮೇಲೆ ನನ್ನ ಜೀವನಾನೇ ನಿಂತಿದೆ. ನಿನ್ನ ಕೈ ಮುಗಿತೀನಿ, ಪ್ಲೀಸ್ ಹೇಳ್ಬೇಡ ಅಕ್ಕ. ನಿಜ ಹೇಳಿಲ್ಲ ಅಂದ್ರೆ ನಿನ್ ಜೀವನನೇ ನಾಶ ಆಗುತ್ತೆ. ಒಂದ್ ಸ್ವಲ್ಪ ಹೊತ್ತು ತಡ್ಕೋ ಪ್ಲೀಸ್. ಎಲ್ಲ ಮೊದ್ಲಿನ ಥರ ಆಗೋಗುತ್ತಕ್ಕ. ಪ್ಲೀಸ್ ಅಕ್ಕ ನಿನ್ನ ಕೈ ಮುಗಿತೀನಿ ಅಕ್ಕ, ಬಾಗ್ಲು ತೆಗಿ. ನಿಮಗ್ ಚೂರಾದ್ರೂ ಮಾನವೀಯತೆ ಇದ್ಯಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಜಾನಕಿ ನಿಮ್ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯವಳು. ಪ್ರೀತಿಸೋದ್ ಮಾತ್ರನೇ ಗೊತ್ತು, ಸ್ವಾರ್ಥನೇ ಇಲ್ದೇ ಇರೋಳು. ಆದ್ರೆ ಸ್ವಲ್ಪ ಅನುಮಾನ ಬಂದಿದ ತಕ್ಷಣ ಸ್ವಾರ್ಥಿ ಆಗೋಗ್ಬಿಟ್ಲಾ? ಮೋಸ್ಕಾತಿ ಆದ್ಲಾ? ಆಮೇಲೆ ಪ್ರಾಣ ತೆಗೆಯಕ್ ಬಂದಿದ್ದಾಳೆ. ಹೌದಲ್ವಾ ಆಂಟಿ? ಯಾವ ಸ್ವಾರ್ಥನೂ ಇಲ್ಲ ಅಂದ್ಮೇಲೆ ನಾಟಕ ಯಾಕೆ ಆಡ್ಬೇಕಿತ್ತು? ಅದು ಮೋಸ ಅಲ್ವಾ? ಸ್ವಾರ್ಥನಾ? ಎಲ್ ಕಾಣಿಸ್ತಾ ಆಂಟಿ ನಿಮಗ್ ಸ್ವಾರ್ಥ? ಸೋದ್ರ ಸೊಸೆಯಾಗಿ ಶ್ರವಂತಿ ವಿರುದ್ಧ ಬಂದ್ರೆ ಅವಳಿಂದ ಅವಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಕೂಡ ಶ್ರವಂತಿ ಜೊತೆ ದೇವ ಅವ್ರ ಮದ್ವೆ ನಿಲ್ಸೋದಕ್ಕೆ ನಿಮ್ ಸೋದ್ರ ಸೊಸೆ ಅವತಾರ ತಗೊಂಡಿದ್ದಕ್ಕ? ದಶರಥ ರಾಮ, ಈ ಹುಡುಗಿ ಯಾರು ಗೊತ್ತಾ? ನಿನ್ ತಂಗಿ ಶಾಂತಾದೇವಿ ಅವ್ರ ಮಗಳು, ನಿನ್ ಸೋದ್ರ ಸೊಸೆ ಜಾನಕಿ. ಅದು ಅಲ್ದೆ ಸಾವಿನ ಮಧ್ಯೆ ಹೋರಾಡ್ತಿದ್ದ ದೇವಾಂಶ್ಗೋಸ್ಕರ ಪ್ರಾಣ ಪಣಕ್ಕಿಟ್ಲಲ್ಲ, ಅವಾಗ ಸ್ವಾರ್ಥ ಕಾಣಿಸ್ತಾ? ಸ್ವಲ್ಪ ಏನಾದ್ರೂ ಗೊತ್ತಾದ್ರೆ ಸಾಕು, ವ್ಯಕ್ತಿ ಎಂತವ್ರು ಅವಳು ಮಾಡಿದ್ದನ್ನೆಲ್ಲ ಮರ್ತ್ಬಿಟ್ಟು ಅವಮಾನ ಮಾಡ್ತೀರಾ? ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಅಕ್ಕ ಬಾಗ್ಲಿ ತೆಗಿ ಅಕ್ಕ. ನಮ್ಗ್ಯಾವ ಅನುಮಾನನೂ ಇಲ್ಲ. ಅವಳೆ ನಾನ್ ಸೋದರ ಸೊಸೆ ಅಲ್ಲ ಅಂತ ಹೇಳಿದ್ಲು. ಆದ್ರೂ ಈ ಕಾಲದಲ್ಲಿ ಯಾರು ಮಾತಿಗೂ ಸಹಾಯ ಮಾಡಲ್ಲ. ಅಂಥದ್ರಲ್ಲಿ ಯಾವ ಸ್ವಾರ್ಥನೂ ಇಲ್ದೆ ಈ ಕುಟುಂಬಕ್ಕೋಸ್ಕರ ಜಾನಕಿ ಯಾಕೆ ಅಷ್ಟೊಂದು ತ್ಯಾಗ ಮಾಡ್ಬೇಕು? ಅಲ್ಲ, ಶ್ರವಂತಿಗೂ ದೇವಾಂಶ್ಗೂ ಮದ್ವೆ ಆದ್ರೆ ಜಾನಕಿಗೇನ್ ನಷ್ಟ? ನಷ್ಟಾನೆ. ಯಾಕಂದ್ರೆ ಜಾನಕಿನೇ ವೈದೇಹಿ. ಅದಕ್ಕೆ ಅಕ್ಕ ಹೇಳ್ಬೇಡ ಅಕ್ಕ. ಅವ್ರ ಗಂಡನ್ನ ಬೇರೆ ಹೆಣ್ಣು ಮದ್ವೆ ಆಗ್ತಿದ್ರೆ ನೋಡಿ ತಡ್ಕೊಳಕ್ಕಾಗ್ದೆ ಮದ್ವೆ ನಿಲ್ಸೋದಕ್ಕೆ ಬೇರೆ ದಾರಿ ಇಲ್ದೆ ಆ ಕ್ಷಣಕ್ಕೆ ಹಾಗ್ ಮಾಡಿದ್ಲು. ಅಕ್ಕ ಎಂಥ ಕೆಲಸ ಮಾಡ್ಬಿಟ್ಟೆ. ಯಾವ ಸ್ಥಾನನ ಪಡ್ಕೊಳ್ಳೋದಕ್ಕೋಸ್ಕರ ಇಷ್ಟು ದಿನ
ಎಷ್ಟು ದಿನಗಳ ನಿಜನ ಮುಚ್ಚಿಟ್ಟಿದ್ನೋ ಆ ಅವಕಾಶನ ಇಲ್ದೇ ಇರೋ ಹಾಗೆ ಮಾಡಿಬಿಟ್ಟೆ ಅಕ್ಕ. ಹಲೋ, ನಾನು ಚಂಚಲ ಮಾತಾಡ್ತಾ ಇರೋದು. ನೀನಾ? ಹೇಳು ಹೇಳು, ಏನು? ಸಾಯಿಸ್ತೀನಿ ಅಂತ ಹೆದರ್ಸೋದಕ್ಕೆ ಫೋನ್ ಮಾಡಿದ್ಯಾ? ಸಾಯಿಸು. ನನಗೆ ಬದುಕಿರೋದಕ್ಕೆ ಯಾವ ಕಾರಣನೂ ಉಳ್ಕೊಂಡಿಲ್ಲ. ಸಾಯಿಸ್ಬಿಡು. ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ದೆ ಯಾಕೆ ಆವೇಶ ಪಡ್ತಾ ಇದೀಯಾ? ವೈದೇಹಿ, ವೈದೇಹಿ ಅಂದ್ರೆ? ಜಾನ್ಕಿ ತರ ನಾಟಕ ಮಾಡಿದ್ ಸಾಕು. ನೀನೇ ವೈದೇಹಿ ಅಂತ ನನಗ್ ಗೊತ್ತು. ಅವತ್ತು ನಿನ್ನ ಕಾರ್ ಸಮೇತ ಪಾತಾಳಕ್ ತಳ್ಳದ್ಮೇಲೆ ನಾವೆಲ್ಲ ನಿನ್ ಸತ್ತೋಗಿದ್ಯಾ ಅನ್ಕೊಂಡ್ರೆ ಮುಖ ಬದಲಾಯಿಸ್ಕೊಂಡು ವಾಪಸ್ ಬಂದಿದ್ಯಾ ಅಂತ ನನಗ್ ಗೊತ್ತಾಯ್ತು. ಗೊತ್ತಾಗಿದೆ ಅಲ್ವಾ? ಒಳ್ಳೇದು. ಇವಾಗ ಏನ್ ಬೇಕು ನಿನ್ಗೆ? ಆಗ ವೈದೇಹಿ ಆಗಿದ್ದಾಗ ನಿನ್ ಮಗಳು ಸಾಯಿಸ್ಬೇಕು ಅನ್ಕೊಂಡಿದ್ಲು, ಇವಾಗ ನೀನ್ ಸಾಯಿಸ್ತೀಯಾ? ಸಾಯಿಸು, ಸಾಯಿಸ್ಬಿಡು. ಜಾನಕಿ ಆಗಿದ್ದಿದ್ರು ಸಾಯಿಸ್ತಿದ್ದೆ ಅಲ್ವಾ? ಆವೇಶ ಪಡಬೇಡ ವೈದೇಹಿ. ಒಂದು ಕಾಲದಲ್ಲಿ ನಿನ್ ಸಾವು ನನಗ್ ಬೇಕಾಗಿತ್ತು, ಆದ್ರೆ ಈಗ ನೀನ್ ಬದುಕಿರೋದೇ ನನಗ್ ಬೇಕು. ನಿನ್ ಹತ್ರ ತುಂಬಾನೇ ಕೆಲ್ಸ ಇದೆ. ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡು. ನೀನ್ ಕರೆದ್ರೆ ನಾನು ಯಾಕೆ ಬರ್ಬೇಕು? ಲೊಕೇಶನ್ ಕಳ್ಸು, ನಿನಗೋಸ್ಕರ ಪೊಲೀಸ್ ಹುಡ್ಕೊಂಡ್ ಬರ್ತಾರೆ. ನೀನೇ ಬರ್ತೀಯ? ಯಾಕೆ ಅಂದ್ರೆ ನೀನು ಇಷ್ಟು ವರ್ಷದಿಂದ ಹುಡುಕ್ತಾ ಇರೋ ನಿನ್ ತಾಯಿ ನನ್ನ ಹತ್ರ ಇದ್ದಾರೆ ವೈದೇಹಿ. ಏನ್ ಹೇಳ್ತಿದ್ಯಾ? ನಿಜನೇ ವೈದೇಹಿ. ನೀನ್ ಯಾರಿಗೋಸ್ಕರ ಹುಚ್ಚಿ ತರ ಅಲಿತಾ ಇದೆಯೋ, ಯಾರ್ ಸಿಗೋವರೆಗೂ ಜಾನ್ಕಿ ತರ ಇರ್ಬೇಕು ಅನ್ಕೊಂಡಿದ್ಯೋ, ಆ ನಿನ್ ತಾಯಿ ನನ್ನ ಹತ್ರ ಇದ್ದಾರೆ. ನನ್ನೇನ್ ದಡ್ಡಿ ಅನ್ಕೊಂಡಿದ್ಯಾ ನೀನು? ಇವಾಗ ತಾನೇ ನಮ್ಮಪ್ಪ ಅಮ್ಮ ಅಂತ ಯಾರೋ ಇಬ್ರನ್ನ ಕಳ್ಸಿದ್ದೆ. ಅವರು ನನ್ ಗಂಡ ನೋಡಿದ ತಕ್ಷಣ ಓಡ್ ಹೋದ್ರು ಅಂತ ಈಗ ಮತ್ತೆ ಹೊಸ ನಾಟಕನಾ? ನಿನ್ನನ್ ಹುಡ್ಕೊಂಡ್ ಬಂದವರು ಯಾಕೆ ಬಂದಿದಾರೋ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಹೇಳ್ತಾ ಇರೋದು ಸತ್ಯ. ನಿನ್ನನ್ನ ಸಾಯಿಸ್ಬೇಕು ಅನ್ಕೊಂಡ್ರೆ ಈ ನಾಟಕ ಆಡೋ ಅವಶ್ಯಕತೆ ಇಲ್ಲ. ನೀನ್ ಬದುಕಿರೋದು ಮುಖ್ಯ ಅಂತ ನಾನು ಹೇಳದ್ನಲ್ಲ. ನೀನ್ ಬಂದ್ಮೇಲೆ ನಿಮ್ಮಮ್ಮ ಮಗಳ ಹತ್ರ ಮಾಡಿಸ್ಬೇಕಾಗಿರೋ ಒಂದ್ ಕೆಲ್ಸ ಬಾಕಿ ಇದೆ ವೈದೇಹಿ. ಅದ್ ಮುಗಿದ್ಮೇಲೆ ನಿನ್ನ ಕಳಿಸ್ತೀನಿ. ನಿನಗೆ ನಿನ್ ತಾಯಿ ಬೇಕು ಅಂದ್ರೆ ನೀನ್ ಬರ್ಬೇಕು. ನಾನ್ ನಿನ್ಗೆ ಲೊಕೇಶನ್ ಕಳಿಸ್ತಾ ಇದ್ದೀನಿ. ಮ್ಯಾಗಿ ಅಕ್ಕ ನನ್ ವೈದೇಹಿ ಅಂತ ಮನೇಲಿ ಹೇಳ್ಬಿಟ್ರು.
ನನ್ನ ಹೆತ್ತವ್ರ ಬಗ್ಗೆ ತಿಳ್ಕೊಳ್ಳೋವರೆಗೂ ನಾನು ಈ ಮನೇಲಿ ಕಾಲಿಡೋದಕ್ಕೂ ಆಗಲ್ಲ. ಅಷ್ಟಕ್ಕೂ ನನ್ನ ಜನ್ಮ ರಹಸ್ಯ ಚಂಚಲಾಗೂ ಶ್ರವಂತಿಗೂ ಗೊತ್ತು ಅನ್ಕೊಂಡಿದ್ದೆ ಅಲ್ವಾ? ನಿಜವಾಗ್ಲೂ ನನ್ನ ತಾಯಿ ಚಂಚಲ ಹತ್ರನೇ ಇದ್ದಾರೇನು? ಹೋಗ್ತೀನಿ. ವಾಪಸ್ ಬಂದ್ರೆ ನನ್ನ ತಾಯಿ ಜೊತೆ, ಇಲ್ಲ ಅಂದ್ರೆ ಇಲ್ಲ. ಬೇಕು, ಈ ಮನೆಗೆ ವಾರಸ್ದಾರ ಬೇಕು. ಕೊಡ್ತೀಯಾ? ಆದ್ರೆ ಅದು ನಿನ್ನಿಂದ ಆಗ್ಬಾರ್ದು ವೈದೇಹಿ. ನಿಮಗೆ ನಿಮಗ್ ಮೊಮ್ಮಗು ಕೊಡೋದಕ್ಕೆ ಅರ್ಹತೆ ನನಗಿಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ನೀನು ಒಬ್ಬ ಅನಾಥೆ. ಆ ಕಳ್ಸ್ವಾಮಿನ ಭೇಟಿ ಮಾಡಿರೋದ್ರಿಂದ ಈ ಶ್ರವಂತಿನೂ ಕಳ್ಳಿನೇ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಸಾಯಿಸ್ಬಿಡ್ತೀರಾ ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ನಿನ್ ಹುಟ್ಟೆ ನಿನ್ ಸಾವಿ ಕಾರಣ. ಇಷ್ಟೆಲ್ಲ ನಡೀತು. ಶ್ರವಂತಿ ವೈದೇಹಿನ ಸಾಯಿಸ್ಬೇಕು ಅಂತ ಪಾತಾಳಕ್ಕೆ ತಳ್ದಾಗ ಮುಖ ಹಾಳಾಗಿ ಪ್ರಾಣ ಉಳ್ಕೋತು. ಆಶ್ರಮದಲ್ಲಿ ಮಾಡಿರೋ ಚಿಕಿತ್ಸೆಗೆ ಅವಳು ಜಾನಕಿ ಆಗಿ ಬಂದ್ಲು. ಚೆನ್ನಾಗಿದ್ಯಮ್ಮ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ನಿನ್ ನಾಟಕ. ಮೊದಲು ಸೋದರ ಸೊಸೆ ಇಲ್ಲ ಅಂತ ಗೊತ್ತಾಗಿ ಆಸ್ಥಾನಕ್ ಬಂದು ಅದು ಸುಳ್ಳು ಅಂತ ಗೊತ್ತಾದ ತಕ್ಷಣ ಕೊನೆಗ್ ವೈದೇಹಿ ಸ್ಥಾನಕ್ ಬಂದು ದೊಡ್ಡ ನಾಟಕ ಮಾಡಕ್ ಹೊರಟಿದ್ದೀರಾ. ನಂಬಲ್ಲ, ನಾನ್ ಏನ್ ಹೇಳಿದ್ರು ನಂಬಲ್ಲ. ಕತೆನ ನಿಜ ಅನ್ನೋದು, ನಿಜಾನ ಕತೆ ಅನ್ಕೊಂಡ್ ಬಿಟ್ಬಿಡೋದು ನಿಮಗ್ ಅಭ್ಯಾಸ ಅಲ್ವಾ? ನೀನು ಹೇಳ್ತಿರೋದು ನಿಜ ಅನ್ಕೋಣ. ನೀನು ನಮ್ಮ ಮನೆಗೆ ಬಂದ ಕೂಡಲೇ ಅವಳೇ ವೈದೇಹಿ ಅಂತ ಯಾಕೆ ಹೇಳಿಲ್ಲ? ಅವಳು ಯಾಕೆ ಜಾನಕಿ ಅಂತ ಹೇಳ್ಕೊಂಡ್ಲು? ಯಾಕಂದ್ರೆ ಅವಳೇ ವೈದೇಹಿ ಅಂತ ಹೇಳಿದ್ರು ಆಂಟಿ ಸೊಸೆ ಅಂತ ಒಪ್ಕೊಳ್ಳಲ್ಲ ಅನ್ನೋ ಭಯ. ನಿಮ್ಗೆ ಅನಾಥೆ ಸೊಸೆಯಾಗಿ ಬೇಡ ಅಲ್ವಾ? ಅನಾಥ ಸೊಸೆಗೆ ಹುಟ್ಟೋ ಮಕ್ಕಳು ನಿಮ್ ಪ್ರಕಾರ ವಾರಸ್ದಾರ ಆಗಲ್ಲ ಅಲ್ವಾ?